ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ಡಾಕ್ಟರ್ ವಿನುತಾ ರಾಜೇಶ್ ಮಾತಾಡ್ತಿರೋದು. ವಿಶೇಷವಾಗಿ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಶೇಷ ಪ್ರೋಗ್ರಾಮ್ ಬಂದು ಕರ್ಕಾಟಕ ರಾಶಿಯವ್ರ ಬಗ್ಗೆ. 2025 ಹತ್ತತ್ರ ಬರ್ತಿದೆ, ಹೊಸ ವರ್ಷ ಹತ್ತತ್ರ ಬರ್ತಿದೆ. ಹೊಸ ವರ್ಷ ಕ್ಯಾಲೆಂಡರ್ ಬದಲಾವಣೆ ಬಗ್ಗೆ ನಾನು ಹೆಚ್ಚು ಮಾತಾಡ್ತಿದ್ದೀನಿ. ನಾನು ಯಾವುದೇ ಸಂವತ್ಸರ ಬದಲಾವಣೆ ಬಗ್ಗೆ ಹೇಳ್ತಿಲ್ಲ. ಸಂವತ್ಸರ ಬದಲಾವಣೆ ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ನೋಡೋಣ, ಯಾವ ರೀತಿ ಬೇರೆ ಬೇರೆ ದ್ವಾದಶ ರಾಶಿಗಳಿಗೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂತ. 2025 ಇದು ಇಂಪಾರ್ಟೆಂಟ್ ಆಗುತ್ತಾ ಮೇಡಮ್? ನಮಗೆಲ್ಲ ಇದು ಅಪ್ಲಿಕಬಲ್ ಆಗುತ್ತಾ? ನಾವು ಇದನ್ನು ಫಾಲೋ ಮಾಡಬೇಕಾ? ಖಂಡಿತ ಮಾಡಬೇಕಾಗತ್ತೆ. ಯಾಕೆ ಅಂದರೆ ನೋಡಿ, ಲಾಜಿಕಲಿ ಹೇಳ್ತೀನಿ ನಿಮಗೆ. 2025 ಈ ಸಂಖ್ಯೆ ಬದಲಾವಣೆ ಆದಾಗ ಎಷ್ಟೋ ಒಂದು ಪಾಲಿಸೀಸ್ ಚೇಂಜ್ ಆಗುತ್ತೆ, ನಮ್ಮ ದೇಶಕ್ಕೆ ಎಷ್ಟು ಬದಲಾವಣೆ ಆಗುತ್ತೆ, ಎಕಾನಮಿಗೆ ಎಷ್ಟು ಬದಲಾವಣೆ ಆಗುತ್ತೆ, ಅದೇ ರೀತಿಯಲ್ಲೇ ಜನಸಾಮಾನ್ಯರಿಗೂ ತುಂಬ ಬದಲಾವಣೆ ಆಗುತ್ತೆ. ಅದರ ಜೊತೆಗೆ ನಮ್ಮ ಗ್ರಹಗಳ ಬದಲಾವಣೆ ಇದ್ದೇ ಇರುತ್ತೆ. ಟ್ರಾನ್ಸಿಟ್ಸ್ ಆಗುತ್ತೆ ಎಷ್ಟೋ ಗ್ರಹಗಳು ಪ್ರತಿನಿತ್ಯ. ಒಂದು ಸಣ್ಣ ನಾವು ಚಂದ್ರ ಅಂತ ತೊಗೊಂಡ್ರು ಸಹ, ಅಂದರೆ ನಾನು ಲೆಕ್ಕಾಚಾರದಲ್ಲಿ ದಿನಗಳ ಒಂದು ಲೆಕ್ಕಾಚಾರದಲ್ಲಿ ಸಣ್ಣ ಗ್ರಹ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಬೇಗ ಮೂವ್ ಆಗುವಂಥದ್ದು ಅಂದರೆ ಚಂದ್ರನೇ. ಅದು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು ಬುಧ, ನೆಕ್ಸ್ಟು ಶುಕ್ರ, ಈ ರೀತಿ ಮಿಕ್ಕ ಗ್ರಹಗಳು ಬರುತ್ತೆ. ದಿನಗಳು ಬದಲಾವಣೆ ಆಗ್ತಿದ್ದಂಗೆ ಎಷ್ಟೋ ವಿಚಾರಗಳು, ಎಷ್ಟೋ ಅಗತ್ಯಗಳ ವಿಚಾರಗಳು, ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲ ಬದಲಾವಣೆ ಆಗುತ್ತೆ. ಒಂದೊಂದು ಕ್ಷಣನೂ ಇಂಪಾರ್ಟೆಂಟ್ ಅಲ್ವಾ? ನಾವು ಅಂದ್ಕೊತೀವಿ, ಅಪ್ಪ ನನ್ನ ಕಷ್ಟಗಳೆಲ್ಲ ಹೋಗ್ಬಿಡಲಿ, ನಾನು ತುಂಬ ಚೆನ್ನಾಗಾಗೋ ರೀತಿಯಲ್ಲಾಗಲಿ, ಹೆಚ್ಚು ದುಡ್ಡು ಸಂಪಾದನೆ ಮಾಡೋ ಥರ ಆಗಲಿ, ಒಳ್ಳೆ ಎಜುಕೇಷನ್ ಸಿಗೋ ರೀತಿಯಲ್ಲಾಗಲಿ, ಹೆಲ್ತ್ ವಿಚಾರದಲ್ಲಿ ಬೇಗ ಯಾವಾಗ ಇವೆಲ್ಲ ಕಾಯಿಲೆಗಳು ಹೋಗುತ್ತೋ, ಕರೆಕ್ಟ್ ಅಲ್ವಾ? ಪ್ರತಿಯೊಂದು ವಿಚಾರಗಳು ಕೂಡ ಟೈಮ್ ಹೋಗ್ತಾ ಇದ್ದಂಗೆ, ದಿನಗಳು ಪಾಸ್ ಆಗ್ತಿದ್ದಂಗೆ ಎಷ್ಟೋ ಅಗತ್ಯಗಳಿಗೆ ನಿಮಗೆ ಪರಿಹಾರಗಳು, ಅದಕ್ಕೆ ಬೇಕಾಗಿರುವಂತಹ ಸೊಲ್ಯೂಷನ್ಸು ನೀವು ಹುಡುಕ್ತಾನೆ ಇರ್ತೀರ. ಏನು ಪರಿಹಾರ ಮಾಡಲಿ, ಈ ಕಷ್ಟ ಬಂದಿದೆ, ಇದಕ್ಕೆ ಏನು ನಾನು ಸೊಲ್ಯೂಷನ್ ಹುಡುಕ್ಲಿ, ಈ ರೀತಿ ಒಂದು ಕಷ್ಟ, ಗಂಡ ಹೆಂಡತಿ ಪ್ರಾಬ್ಲಮ್ ಆಗಿರಬಹುದು, ಅಥವಾ ಹುಡುಗ ಸಿಗ್ತಿಲ್ಲ, ಹುಡುಗಿ ಸಿಗ್ತಿಲ್ಲ, ಏನೊಂದು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು, ಮದುವೆ ವಿಚಾರವಾಗಿ ಹೇಗೆ, ಅಷ್ಟಕ್ಕೂ ಯಾಕೆ ಪ್ರೀತಿ ವಿಚಾರವಾಗಿ ಎಷ್ಟು ಜನ ಹಂಬಲಿಸ್ತಿಲ್ಲ, ನಾನು ಯಾವಾಗ ಹೇಳಲಿ, ನನ್ನ ಹುಡುಗಿಗೆ ಯಾವಾಗ ಪ್ರಪೋಸ್ ಮಾಡೋದು, ಹುಡುಗನಿಗೆ ಯಾವಾಗ ಪ್ರಪೋಸ್ ಮಾಡೋದು, ಅಥವಾ ನನ್ನ ಲವ್ ಲೈಫ್, ಈಗ ನಾನು ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ, ಇದು ನನಗೆ ಮದುವೆಗೆ ಕಂಟಿನ್ಯೂ ಆಗುತ್ತಾ ಅಥವಾ ಬ್ರೇಕ್ ಆಗುತ್ತಾ? ಎಷ್ಟೋ ಜನ ಬ್ರೇಕ್ ಆದರೆ ತುಂಬ ಮಾನಸಿಕವಾಗಿ ಇಂಪ್ಯಾಕ್ಟ್ ಆಗುತ್ತೆ. ರಿಲೇಷನ್ಶಿಪ್ಸ್ ಬ್ರೇಕ್ ಅನ್ನೋದು ಅಷ್ಟು ಈಸಿ ಅಲ್ಲ, ತುಂಬಾ ಮಾನಸಿಕ ಖಿನ್ನತೆಗೆ ಒಳಗಾಗಿರೋರು ತುಂಬ ಜನ ಇರ್ತಾರೆ. ಫೇಲ್ಯೂರ್ ಆಗಿರೋಂಥದ್ದು, ಸೆಪರೇಷನ್ ಆಗಿರೋಂಥದ್ದು, ಮದುವೆ ಸೆಪರೇಷನ್ಗಿಂತಲೂ ಈ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ಬ್ರೇಕ್ ಆದಾಗ ತುಂಬ ಬೇಗ ಜಾಸ್ತಿ ಇಂಪ್ಯಾಕ್ಟ್ ಆಗುವಂಥದ್ದು ಹೆಚ್ಚಾಗಿ ಕಾಣ್ತೀವಿ. ಮದುವೆ ವಿಚಾರದಲ್ಲೂ ಸಹಜವಾಗಿ ಆಗುತ್ತೆ. ಬಟ್ ಏನಂದರೆ ಅಟ್ಲೀಸ್ಟ್ ಸ್ವಲ್ಪ ಧೈರ್ಯ ತೊಗೋಬೋದು ಮನೆಯವರು, ಅಥವಾ ಯಾರಾದರೂ ನಿಮಗೆ ಧೈರ್ಯ ಹೇಳ್ತಾರೆ, ಇಲ್ಲ ಏನೋ ಒಂದಾಗುತ್ತೆ, ಒಳ್ಳೇದಾಗುತ್ತೆ, ಮತ್ತೆ ಒಂದಾಗ್ತೀರಾ, ಸೇರ್ತೀರಾ ಅನ್ನೋಂಥದ್ದು. ಸೊ ಯಾಕೆ ನೀವೆಲ್ಲ ಹೇಳ್ತಿದ್ದೀನಿ? ಇದೆಯಾ ಮೇಡಮ್ ಕರ್ಕಾಟಕ ರಾಶಿಯವರಿಗೆ ಈ ಥರ ಸಮಸ್ಯೆ ಇದೆಯಾ? ಹೌದು, ತುಂಬ ಎಮೋಷ್ನಲ್ ಗ್ರಹ ಅಂತಲೇ ಹೇಳ್ಬೋದು. ಇದಕ್ಕೆ ಅಧಿಪತಿ ಬರುವಂಥದ್ದು ಚಂದ್ರ. ಸೊ ಕರ್ಕಾಟಕ ರಾಶಿ, ಈ ಒಂದು ಕರ್ಕಾಟಕ, ನಾವು ಕ್ಯಾನ್ಸರ್ ಅಂತ ಏನು ನೋಡ್ತೀವಿ, ನಾವು ಕ್ಯಾನ್ಸರ್ ಅಂತಂದರೆ ಕಟಕ ಈ ಒಂದು ಸಿಂಬಲ್ನ ನೋಡಿದ್ರೂ ಸಹ, ಈ ಒಂದು ಸಿಂಬಲ್ ಇರುವಂತಹ ಒಂದು ಇದು ಪ್ರಾಣಿಗೆ ನಾವು ಹೋಲಿಸಿದ್ರೂ ಸಹ, ಬಟ್ ಏನಾಗುತ್ತೆ, ಇದಕ್ಕೆ ಅಧಿಪತಿ ಬರುವಂಥದ್ದು ಚಂದ್ರ ಸ್ಪೆಷಲಿ ಮನಸ್ಸಿನ ಕಾರಕ, ತುಂಬ ಎಮೋಷ್ನಲ್. ಹೆಣ್ಣು ಮಕ್ಕಳಂತೂ ಕರ್ಕಾಟಕ ರಾಶಿಯವರು ಒಂದೊಂದಕ್ಕೂ ಕಣ್ಣೀರು ಹಾಕ್ತಾನೆ ಇರ್ತಾರೆ. ಜೀವನದಲ್ಲಿ ಏನಕ್ಕಾದರೂ ಒಂದಕ್ಕಲ್ಲ ಒಂದು ಕಣ್ಣೀರು ಹಾಕ್ತಾನೆ ಇರ್ತಾರೆ. ಕರೆಕ್ಟಾ ಇಲ್ವಾ? ಕರ್ಕಾಟಕ ರಾಶಿಯವ್ರು ನೀವು ನೋಡ್ತಿರೋರಾಗಿದ್ರೆ ನಿಮಗೆ ತುಂಬಾ ಎಕ್ಸಾಕ್ಟ್ ಅನುಭವ ಬರ್ತಿರುತ್ತೆ. ಅಳೋ ಅವಶ್ಯಕತೆ, ಇನ್ನೊಬ್ರು ನೋಡಿದ್ರೆ ಇಷ್ಟಕ್ಕೆಲ್ಲ ಯಾಕೆ ಮಾಡ್ತೀಯಾ ಅನ್ನೋ ಥರ ಹೇಳ್ತಾರೆ. ಬಟ್ ಏನಂದರೆ ಆ ಕಣ್ಣೀರು, ಆ ಎಮೋಷ್ನಲ್ ಥಿಂಗ್ಸ್ನ ಅವ್ರ ಕೈಯಲ್ಲಿ ಸಹಿಸೋಕ್ಕಾಗೋದಿಲ್ಲ. ಈವನ್ ಕರ್ಕಾಟಕ ರಾಶಿನೇ ಯಾಕೆ, ಚಂದ್ರ ನಿಮ್ಮ ಒಂದು ಲಗ್ನ ಚಾರ್ಟಲ್ಲಿ ತುಂಬಾ ವೀಕ್ ಇದ್ದರೆ, ಅಂದರೆ ಯಾವುದಾದ್ರೂ ಒಂದು ಅಶುಭ ಗ್ರಹದ ಜೊತೆ ಏನಾದರೂ ಅಸೋಸಿಯೇಟ್ ಆಗಿದ್ದರೆ, ಅಥವಾ ವೀಕರ್ ಪೊಸಿಷನಲ್ಲಿ ಇದ್ದರೂ ಕೂಡ ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳು, ಈವನ್ ಗಂಡು ಮಕ್ಕಳು ಸಹ ಕಣ್ಣೀರು ಹಾಕ್ತಾರೆ. ಗಂಡು ಮಕ್ಕಳು ತುಂಬ ಕಡಿಮೆ ಕಣ್ಣೀರು ಹಾಕೋದು, ಬಟ್ ಕರ್ಕಾಟಕ ರಾಶಿಯವರಾಗಿದ್ದರೆ ಕಣ್ಣ ನೀರು ಬಂದೇ ಬರುತ್ತೆ. ಕರೆಕ್ಟಾ ಇಲ್ವಾ? ಸೊ ತುಂಬ ಎಮೋಷ್ನಲ್ ಆಗಿರುವಂತಹ ಒಂದು ಗ್ರಹ ಅಂತ ಹೇಳ್ಬೋದು. ಈ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರುವಂಥವ್ರು 3 ವಿಶೇಷವಾಗಿರುವಂತಹ ನಕ್ಷತ್ರಗಳನ್ನ ತೊಗೊಂಡು ಬಂದಿರ್ತಾರೆ: ಪುನರ್ವಸು, ಪುಷ್ಯ ಹಾಗೂ ಆಶ್ಲೇಷ. ಆಶ್ಲೇಷದ ಬಗ್ಗೆ ತುಂಬಾ ನೆಗೆಟಿವ್ ಥಿಂಗ್ಸ್ ಇದೆ. ಆಶ್ಲೇಷದಲ್ಲಿ ಹುಟ್ಟಿರೋರಿಗೆ ಏನೋ ಸಮಸ್ಯೆ ಆಗುತ್ತೆ, ಆಶ್ಲೇಷದವ್ರನ್ನ ಮದುವೆ ಆದರೆ ಅತ್ತೆಗೆ ಕಂಟಕ ಇದೆ, ಇವೆಲ್ಲ ವಿಚಾರಗಳು ಮಾತಾಡ್ತಿರ್ತಾರೆ. ಬಟ್ ಎಗೇನ್ಸಿ ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಲ್ಲ. ನಿಮ್ಮ ಗ್ರಹಗಳಲ್ಲಿ ಸೇಮ್ ಲಗ್ನ ಚಾರ್ಟ್ಸ್ನ ಎಲ್ಲ ಕ್ಲೀನಾಗಿ ವಿಶ್ಲೇಷಣೆ ಮಾಡಿ, ನವಾಂಶವನ್ನು ಕ್ಲೀನಾಗಿ ವಿಶ್ಲೇಷಣೆ ಮಾಡಿದಾಗ ನಿಜವಾಗ್ಲೂ ಆ ಥರ ಸಮಸ್ಯೆ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬರಿಗೂ ಇರೋದಿಲ್ಲ. ಮೊದಲು ಅದನ್ನು ತಲೆಯಿಂದ ತೆಗೆದುಹಾಕಿ, ಆಶ್ಲೇಷದಲ್ಲಿ ಹುಟ್ಟಿರೋರ್ಗೂ ಸಮಸ್ಯೆ ಇರುತ್ತೆ ಅಂತಿಲ್ಲ. ಎಷ್ಟೋ ಜನ ತುಂಬಾ ಕಮಿಟ್ಮೆಂಟ್ ಆಗಿರ್ತಾರೆ, ಆಶ್ಲೇಷ ನಕ್ಷತ್ರದಲ್ಲಿ ಕಷ್ಟಪಟ್ಟು ಬಂದಿರುವಂತಹ ಒಂದು ವ್ಯಕ್ತಿತ್ವಗಳಾಗಿರ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಅದೇ ರೀತಿಯಲ್ಲೇ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ. ಈವನ್ ಗಂಡು ಮಕ್ಕಳು ಹುಟ್ಟಿರ್ತಾರಲ್ವ ಆಶ್ಲೇಷದಲ್ಲಿ, ಸೊ ಅಂಥವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ವಾ? ಖಂಡಿತ ಸಮಸ್ಯೆ ಇರುತ್ತೆ, ಅಥವಾ ಇಲ್ಲದೇನೂ ಇರಬಹುದು. ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಇದ್ರ ಪ್ರಕಾರವಾಗಿ ಅವ್ರು
ಚಾರ್ಟ್ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. 2025ನಲ್ಲಿ ಏನಾಗುತ್ತೆ ಮೇಡಮ್ ಕರ್ಕಾಟಕ ರಾಶಿಯವರಿಗೆ, ಅದು ಇಂಪಾರ್ಟೆಂಟ್ ಆಗಿ ಹೇಳಿ. ಒಂದು ಹೇಳಿದೆ ಮ್ಯಾರಿಟಲ್ ಪ್ರಾಬ್ಲಮ್ ಆಗ್ಬೋದು, ಸಮಸ್ಯೆಗಳು ಸಪ್ರೇಷನ್ವರೆಗೂ ಹೋಗ್ಬೋದು, ಡಿವೋರ್ಸ್ಗೆ ಅಪ್ಲೈ ಮಾಡೋವಂಥದ್ದು ಈ ರೀತಿ ಆಗ್ಬೋದು, ಮೋಸ ಮಾಡೋವಂಥವ್ರು ಯಾರಾದರೂ ನಿಮ್ಮ ಜೀವನದಲ್ಲಿ ಬರ್ತಾರೆ. ಹೌದು, ಹಾಗಾಗಿ ನಾನು ನಿಮಗೆ ಇಷ್ಟೆಲ್ಲ ಹೇಳಬೇಕಾಗಿ ಬಂತು. ನಿಮ್ಮ ಜೀವನದಲ್ಲಿ ಏನೇ ಇರ್ಬೋದು, ಬಿಸ್ನೆಸ್ ಮಾಡ್ತಿದ್ದೀರಾ ಹುಷಾರಾಗಿರಿ. ಕೆಲಸ ಮಾಡುವಂಥವ್ರು ತುಂಬ ಬೇಗ ಫ್ರೀಕ್ವೆಂಟಾಗಿ ಬಿಟ್ಟು ಹೋಗ್ಬಿಡ್ತಾರೆ. ಹೆಚ್ಚು ಕಾಲದಲ್ಲಿ ಯಾರೂ ಉಳಿಯೋದಿಲ್ಲ. ನಿಮ್ಮ ಒಂದು ಜಾಗದಲ್ಲಿ ಹೆಚ್ಚು ಕಾಲ ಕೆಲಸ ಮಾಡೋರು ಉಳಿಯೋಲ್ಲ. 1 ತಿಂಗಳು ಬರ್ತಾರೆ, 15 ದಿನ ಬರ್ತಾರೆ, 1 ವಾರ ಬರ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಈ ರೀತಿ ಇದೆ. ಏನಾದರೂ ಹೆಚ್ಚಾಗಿ ನೀವು ನಂಬೋವಂಥದ್ದು ದಯವಿಟ್ಟು ಆ ಥರ ಹೆಚ್ಚಾಗಿ ಅಡ್ವಾಂಟೇಜ್ ತೊಗೊಳ್ಳೋಂಥವ್ರನ್ನ ಹತ್ತಿರದಲ್ಲಿ ಇಟ್ಕೊಂಡಿದ್ರೆ ತುಂಬ ಕೇರ್ಫುಲ್ ಆಗಿರಿ. ಅವರು ಬೇಗ ನಿಮ್ಮಿಂದ ಏನಾದರೂ ಒಂದು ಅಡ್ವಾಂಟೇಜ್ ತೊಗೊಂಡು ನಿಮ್ಮನ್ನು ಮೋಸ ಮಾಡೋಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಈವನ್ ವಿಶೇಷವಾಗಿ ಲವ್ ಲೈಫು ಅಷ್ಟೇ. ಯಾರನ್ನಾದರೂ ನೀವು ಇಷ್ಟಪಡ್ತಿದ್ರೆ, ನಿಮ್ಮ ಪ್ರಿಯಕರ ಅಥವಾ ಪ್ರೇಯಸಿ ಯಾರಾದರೂ ಈ ಥರ ಇದ್ದು ನಿಮಗೆ ಅವರು ಮೋಸ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ಈ ಒಂದು 2025 ಸ್ವಲ್ಪ ಆಘಾತಕರ ಆಗಿರುವಂತಹ ವರ್ಷ. ಫಿನಾನ್ಷಿಯಲಿ ಚೆನ್ನಾಗಿದೆ. ಕೆಲಸ ಮಾಡ್ತಿರೋಂಥವ್ರು ಕೆರಿಯರ್ ವೈಸ್ ಚೆನ್ನಾಗಿರುತ್ತೆ. ಬಟ್ ಪರ್ಸ್ನಲ್ ಪ್ರಾಬ್ಲಮ್ಸ್ ಸ್ವಲ್ಪ ಮಟ್ಟಿಗೆ ಇದು ನಿಮಗೆ ಮಾನಸಿಕ ಖಿನ್ನತೆಗೆ ಒಳಗಾಗೋ ರೀತಿಯಲ್ಲಿ ಅಥವಾ ತುಂಬಾ ಬೇರೆ ನೆಗೆಟಿವ್ ಥಿಂಗ್ಸ್ನ ಆಲೋಚನೆ ಮಾಡೋ ಇದರಲ್ಲಿ ತೊಡಗಿಸ್ಕೊಳ್ಳುತ್ತೆ. ಅದು ಎಳೆಯುತ್ತೆ. ಸಿಚುವೇಶನ್ ಹೆಂಗಾಗುತ್ತೆ ಅಂದರೆ ನಾವು ಹೇಳ್ತೀವಿ ನನಗೆ ಕೆಟ್ಟದಾಗಲ್ಲ ಅನ್ನೋಂಥದ್ದು ಕೂಡ ಕಾನ್ಫಿಡೆನ್ಸ್ ಇರುತ್ತೆ. ನಾನು ಒಳ್ಳೇದಾಗ್ತಿದೆ ಅನ್ನೋಂಥದ್ದು ಕೂಡ ನಾವು ಯಾವಾಗ ಸಂಕಲ್ಪ ಇಟ್ಕೊಳ್ತಾ ಹೋಗ್ತೀವಿ ಖಂಡಿತ. ಬಟ್ ಕಂಪ್ಲೀಟ್ಲಿ ನಾವು ಫೇಟ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಕೆಲವೊಂದು ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಲೇಬೇಕಾಗತ್ತೆ. ಹೆಲ್ತ್ ವಿಚಾರದಲ್ಲೂ ಸ್ವಲ್ಪ ಮಟ್ಟಿಗೆ ಆಫ್ಟರ್ ಸೆಕೆಂಡ್ ಹಾಫ್ ಆಫ್ ದ ಇಯರ್ 2025 ಸಂವತ್ಸರ ಬದಲಾವಣೆ ಆದಮೇಲೆ ಸ್ವಲ್ಪ ಮಟ್ಟಿಗೆ ಹೆಲ್ತ್ ಇಶ್ಯೂಸು, ಸ್ಪೆಷಲಿ ಹಲ್ಲುನೋವು ಬರುವಂಥದ್ದು ಅಥವಾ ನಿಮ್ಮ ಇದರಲ್ಲಿ ಏನು ಬಾಯಿ ಹುಣ್ಣಾಗುವಂಥದ್ದು ಹೆಚ್ಚಾಗಿ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ಸ್ವಲ್ಪ ಪ್ರೊಲಾಂಗ್ಡ್ ಪ್ರಾಬ್ಲಮ್ ಇರುತ್ತೆ. ಬೇಗ ಅದು ನಿಮಗೆ ಕ್ಯೂರ್ ಆಗೋದಿಲ್ಲ. ಸೊ ಏನು ಪರಿಹಾರಗಳು ಮಾಡಿದ್ರೆ ಒಳ್ಳೆಯದು? ಕರ್ಕಾಟಕ ರಾಶಿಯವರಿಗೆ 2025ನಲ್ಲಿ ಈ ವರ್ಷದಲ್ಲಿ ಮಂಡೇಸ್ ನಿಮಗೆ ತುಂಬ ಅದೃಷ್ಟ ತರುವಂತಹ ವಿಶೇಷವಾಗಿರೋ ದಿನ. ಅದರ ಜೊತೆಗೆ ಈ ರೀತಿಯಾದ ಒಂದು ವೈಟ್ ಅಗೇಟ್ ಅಥವಾ ಇದನ್ನು ನಾವು ಈವನ್ ಚಂದ್ರಕಾಂತ ಮಣಿನಲ್ಲೂ ಸಿಗುತ್ತೆ ಇದು. ಸೊ ಚಂದ್ರಕಾಂತ ಮಣಿ, ವೈಟ್ ಅಗೇಟ್ ಈ ರೀತಿಯಾದ ಮಿಕ್ಸ್ಚರ್ ಆಗಿರುವಂತಹ ಬ್ರೇಸ್ಲೆಟ್ನ ನೀವು ಧರಿಸೋದ್ರಿಂದನೂ ಕೂಡ ಸಕ್ಸಸ್ ಫ್ಯಾಕ್ಟರ್ಸ್ ನಿಮ್ಮಂತರ ತುಂಬಾ ಹೆಚ್ಚಾಗಿ ಉಳಿಯುತ್ತೆ. ಈವನ್ ಎಮೋಷ್ನಲಿ ನಿಮಗೆ ಏನು ಸಮಸ್ಯೆ ಆಗ್ತಿರುತ್ತೆ, ಲೈಕ್ ಏನೋ ಗೊತ್ತಿಲ್ಲ ಮ್ಯಾಮ್, ನಂಗೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ, ಏನೋ ತುಂಬ ಬೇಜಾರು ಅನಿಸುತ್ತೆ, ಎಲ್ಲ ಚೆನ್ನಾಗಿರುತ್ತೆ ಬಟ್ ನಾನಾಗಿರಲ್ಲ, ಏನೋ ಒಂಥರ ನನ್ನಲ್ಲಿ ಮನಸ್ಸಲ್ಲಿ ಏನೋ ಕಾಡ್ತಿರುತ್ತೆ, ಇನ್ನೂ ನೆಗೆಟಿವ್ ಫೀಲ್ ಆಗ್ತಿರುತ್ತೆ, ಅಥವಾ ಯಾರೇನೂ ನನಗೆ ಬೈದಿರಲ್ಲ. ಆ ಥರ ಆಗಿರುತ್ತೆ ಸಿಚುವೇಶನ್. ಬೇರೆಯವ್ರಿಗೆ ಅನಿಸ್ಬೋದು ಹೀಗೆ ಏನೋ ಒಂದು ರೀತಿಯಲ್ಲಿ ಮಾನಸಿಕ ಖಿನ್ನತೆ ಒಳಗಾಗ್ತಿದ್ದಾಳೆ ಅಥವಾ ಮೇ ಬಿ ಸಮಥಿಂಗ್ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಬಟ್ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಅ ಮೆಂಟಲ್ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸಲ ಆ ಮನಸ್ಸು ಏನಾಗುತ್ತೆ, ಚಂದ್ರನಿಗೆ ಇದೆ, ಪ್ರತಿನಿತ್ಯ ಒಂದೇ ರೀತಿಯಾದ ಮನಸ್ಥಿತಿ ಇರುತ್ತಾ, ಒಂದೇ ರೀತಿಯಾದ ನೀವು ಗಾತ್ರವನ್ನು ಕಾಣಬಹುದಾ? ಇಲ್ಲ ಅಲ್ವಾ, ಚೇಂಜಸ್ ಇದ್ದೇ ಇರುತ್ತೆ. ಚಂದ್ರ ಒಂದಿನ ಒಂದಷ್ಟು % ಜಾಸ್ತಿ ಆಗ್ತಾ ಹೋಗ್ತಿರ್ತಾನೆ, ಹಂಗೆ ಒಂದಷ್ಟು % ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ಯಾವ ರೀತಿ ಮನಸ್ಸಿಗೂ ಅಷ್ಟೇ, ಈವನ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದೇ ಥರ ಮನಸ್ಸಿರುತ್ತೆ ಹೇಳೋಕ್ಕಾಗಲ್ಲ. ಸೊ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಸೊ ಆ ಥರಗಳಿದ್ದಾಗ ಈ ಬ್ರೇಸ್ಲೆಟ್ ನಿಮಗೆ ಸ್ವಲ್ಪ ಎಮೋಷ್ನಲ್ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಶ್ರೀಗಂಧವನ್ನು ಲೇಪನೆ ಮಾಡುವಂಥದ್ದು, ಅಂದರೆ ತಿಲಕ ರೀತಿಯಲ್ಲಿ ಹಚ್ಕೊಳ್ಳುವಂಥದ್ದು ಪ್ರತಿನಿತ್ಯ. ಶ್ರೀಗಂಧವನ್ನು ಬಳಸೋದ್ರಿಂದ ತುಂಬಾ ಒಳ್ಳೆಯದು. ಒಂದು ಪಾಸಿಟಿವ್ ಕ್ರಿಯೇಟ್ ಆಗುತ್ತೆ. ಸ್ಪೆಷಲಿ ಬಿಸ್ನೆಸ್ ಮಾಡ್ತಿರೋಂಥವ್ರು, ದುಡ್ಡು ಅಟ್ರಾಕ್ಟ್ ಮಾಡ್ಕೋಬೇಕು, ಕೆಲಸ ಕಾರ್ಯಗಳಲ್ಲಿ ಮಾರ್ಕೆಟಿಂಗಲ್ಲಿ ಇರೋಂಥವ್ರು, ಸ್ಪೆಷಲಿ 2025ನಲ್ಲಿ ಮಾರ್ಕೆಟಿಂಗ್, MLM ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಬಟ್ ನೀವು ಜಸ್ಟ್ ದಟ್ ಪರಿಹಾರಗಳನ್ನ ಮಾಡಿ ಸ್ವಲ್ಪ ಅದನ್ನು ಅಟ್ರಾಕ್ಟ್ ಮಾಡ್ಕೋಬೇಕು. ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪರಿಹಾರ, ಇದು ತುಂಬ ಸ್ವಲ್ಪ ರೇರ್ ಅಂತಲೇ ಹೇಳ್ಬೋದು. ಸಾಧು ಸಂತರು ಕಾಣಿಸಿದ್ರೆ ತುಂಬ ರೇರ್, ಅದೇ ಹೇಳ್ತಿರೋದು. ಅಂಥವ್ರನ್ನ ಆರೈಕೆ ಮಾಡುವಂಥದ್ದು, ವಿಶೇಷವಾಗಿ ಅವ್ರಿಗೆ ಊಟ ತಿಂಡಿ ಸೇವನೆ ಅಥವಾ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ಏನೋ ಒಂದು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಆರೈಕೆ ಮಾಡುವಂಥದ್ದು ಸಾಧು ಸಂತರಿಗೆ, ಋಷಿ ಮುನಿಗಳಿಗೂ ಅಂತಲೇ ಬರೆದಿದೆ ಗ್ರಂಥಗಳಲ್ಲಿ. ನಾವು ವಿಶೇಷವಾಗಿ ನೋಡಿದ್ರೆ ಪದ್ಮ ಪುರಾಣದಲ್ಲಿ ಅಥವಾ ನಾರದ ಪುರಾಣದಲ್ಲಿ ನೋಡಿದ್ರೆ ಇಂಥ ಒಂದು ಕರ್ಕಾಟಕ ರಾಶಿಯವರು ಋಷಿ ಮುನಿಗಳಿಗೆ ಹೆಚ್ಚು ಆರೈಕೆ ಮಾಡೋದು ತುಂಬ ಒಳ್ಳೆಯದು ಅಂತ. ಬಟ್ ಸಿಗ್ತಾರ ಕಷ್ಟ ಇದೆ ಅಲ್ವಾ. ಸೊ ಸಾಧು ಸಂತರನ್ನ ಹುಡುಕ್ಬೋದು ಖಂಡಿತ. ಅಂಥವ್ರನ್ನ ಆರೈಕೆ ಮಾಡೋದು ತುಂಬ ಒಳ್ಳೆಯದು. ನಿಮಗೆ ಇಷ್ಟು ಪಾಸಿಟಿವ್ ಗುರುಗಳ ಒಂದು ಟ್ರಾನ್ಸಿಟ್ ಕೂಡ ನಡೀತಿರೋದ್ರಿಂದ ನೀವು ಸಾಧು ಸಂತರಿಗೆ ಆರೈಕೆ ಅಂದರೆ ಏನೋ ಒಂದು ಊಟ ತಿಂಡಿ ಫಲ ಉಪಚಾರಗಳು ಯಾವುದೋ ಒಂದು ರೀತಿಯಲ್ಲಿ ನೀವು ಅವ್ರಿಗೆ ಒಂದು ಸೇವೆ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಸ್ಪೆಷಲಿ 2025 ಸೂಪರ್ ಇದೆ. ಶೆಲ್ದ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.